ರೆಸ್ಟೋರೆಂಟ್ಗಳಲ್ಲಿ ಘೀ ರೋಸ್ಟ್ ತುಂಬಾನೇ ಎಕ್ಸ್ಪೆನ್ಸಿವ್. ಬರೀ ಒಂದು ಪ್ಲೇಟಿಗೆ 300ರಿಂದ 500 ರೂಪಾಯಿ ಪೇ ಮಾಡಬೇಕು. ನಾನು ಹೇಳೋ ಮೆಥಡ್ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಚಿಕನ್ ಘೀ ರೋಸ್ಟ್ ಮನೆಯಲ್ಲೇ ಕುಕ್ ಮಾಡಬಹುದು. ಹೇಗೆ ಮಾಡೋದು ಅಂತ ನೋಡೋಣ. 1.5 kg ಚಿಕನ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ, ಅರ್ಧ ಕಪ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ. ಇದರಲ್ಲಿ ಹುಣಸೆ ಹಣ್ಣು ಮತ್ತು ಬೆಳ್ಳುಳ್ಳಿ ಬಿಟ್ಟು ಮತ್ತೆಲ್ಲವನ್ನ ಡ್ರೈ ರೋಸ್ಟ್ ಮಾಡಿ ಇಟ್ಟಿದ್ದೀನಿ. 2 ಸ್ಪೂನ್ ಧನಿಯಾ, ಹೋಲ್ ಸ್ಪೈಸಸ್, 1 ಸ್ಪೂನ್ ಗಸಗಸೆ, 1.5 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, 10 ಕಾಳು ಮೆಂತೆ, 10 ಬೆಳ್ಳುಳ್ಳಿ ಎಸಳು, 1 ಸ್ಪೂನ್ ಸೋಂಪು, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು. ಇವೆಲ್ಲವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ನೀರಲ್ಲಿ ನೆನೆಸಿಟ್ಟ 12 ಗೋಡಂಬಿ ಹಾಕ್ತಿದ್ದೀನಿ. 30 ಬ್ಯಾಡಗಿ ಮೆಣಸನ್ನ ಬಿಸಿ ನೀರಲ್ಲಿ ಸೋಕ್ ಮಾಡಿ ಹಾಕೊಳ್ಳಿ. ಈಗ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ತಿದ್ದೀನಿ. ಆನಂತರ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ 2 ಸ್ಪೂನ್ ತುಪ್ಪ ಹಾಕೊಂಡು ಮ್ಯಾರಿನೇಟೆಡ್ ಚಿಕನ್ ಹಾಕೊಳ್ಳಿ. ಚಿಕನ್ 1/4 ಭಾಗ ಬೆಂದ ಮೇಲೆ ಎತ್ತಿಟ್ಕೊಳ್ಳಿ. ಅದರಲ್ಲಿ ಚಿಕನ್ ಸ್ಟಾಕ್ನ ಸಪರೇಟ್ ಆಗಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ 2 ಸ್ಪೂನ್ ತುಪ್ಪ ಹಾಕಿ ರೆಡಿ ಮಾಡಿಟ್ಟ ಮಸಾಲ ಹಾಕೊಳ್ಳಿ. ಮಸಾಲ ತುಪ್ಪದಲ್ಲೇ ಚೆನ್ನಾಗಿ ಕುಕ್ ಆಗಬೇಕು. ತುಪ್ಪ ಆ್ಯಡ್ ಮಾಡ್ತಾ ಮಾಡ್ತಾ ಮಸಾಲ ಕುಕ್ ಮಾಡ್ತಿದ್ದೀನಿ. ಮಸಾಲ ಕುಕ್ ಆಗೋಕೆ ಮಿನಿಮಮ್ 40 ಮಿನಿಟ್ಸ್ ಆದರೂ ತಗೊಳ್ಳುತ್ತೆ. ಈಗ ನೀರೆಲ್ಲ ಡ್ರೈ ಆಗಿ ಮಸಾಲ ರೆಡಿ ಆಗಿದೆ. ನಂತರ ಚಿಕನ್ ಹಾಕೊಳ್ಳಿ. ಆಗ ಎತ್ತಿಟ್ಟ ಚಿಕನ್ ಸ್ಟಾಕ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮುಚ್ಚಳ ಮುಚ್ಚಿಡಿ. 1/4 ಗಂಟೆ ಸ್ಲೋ ಫ್ಲೇಮಲ್ಲೇ ಕುಕ್ ಆಗಲಿ. ಈಗ ಕರಿಬೇವು ಸೊಪ್ಪು ಹಾಕಿ. ಇಲ್ಲಿ ನೋಡಿ, ಪರ್ಫೆಕ್ಟ್ ಚಿಕನ್ ಘೀ ರೋಸ್ಟ್ ರೆಡಿ ಆಗಿದೆ. ನೀವು ಈ ರೆಸಿಪಿ ಟ್ರೈ ಮಾಡಿ. ಡೀಟೇಲ್ಡ್ ರೆಸಿಪಿ ಕ್ಯಾಪ್ಷನ್ನಲ್ಲಿದೆ, ಚೆಕ್ ಮಾಡಿ.